Dear students, in the previous slides we have considered or discussed discrimination against women in different fields and what are the steps to be taken to eliminate the discrimination. So fields such as in education, then employment, field of healthcare. Okay, here economic and social life it is considered. ಎಲ್ಲ ಫೀಲ್ಡಲ್ಲೂ ಎಂಪ್ಲಾಯ್ಮೆಂಟ್, ಎಜುಕೇಷನ್ ಎಲ್ಲದರಲ್ಲೂ ಅವ್ರಿಗೆ ಹೇಗೆ ಡಿಸ್ಕ್ರಿಮಿನೇಷನ್ ಆಗ್ತದೆ, ಅವ್ರಿಗೆ ಅದರ ಸ್ಟೆಪ್ ಏನು ತೊಗೊಳ್ಬೇಕು ಅನ್ನುವಂಥದ್ದು. ಈಗ ಇದರಲ್ಲೂ ಎಕನಾಮಿಕ್ ಸೋಷಿಯಲ್ ಲೈಫ್ನಲ್ಲಿ ಯಾವ ರೀತಿ ಇದೆ ಅದನ್ನೇ ಡಿಸ್ಕ್ರಿಮಿನೇಷನ್ನು, ಅದನ್ನು ಹೇಗೆ ಎಲಿಮಿನೇಷನ್ ಮಾಡಬೇಕು, ಸ್ಟೆಪ್ಸ್ ಏನೇನು ಇದೆ, ಯಾವ ಆ್ಯಕ್ಟ್ಸ್ ಇದ್ದಾವೆ, ರೂಲ್ಸ್ ಇದ್ದಾವೆ ಅನ್ನೋದಂತ ನೋಡುವ. ಫ್ರೀ ಚಾಯ್ಸ್, ಪ್ರೊಫೆಷ್ನಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಡ್ವಾನ್ಸ್. ಉದ್ಯೋಗದಲ್ಲಿ ಅವರಿಗೂ ಚಾಯ್ಸ್ ಇರಬೇಕು ಅಂಥೇಳಿ, ಅವ್ರಿಗೂ ಅವಕಾಶ ಇದೆ ಅಂಥೇಳಿ. ಲೀವ್, ಪೇ ಡ್ಯೂರಿಂಗ್ ಓಲ್ಡ್ ಏಜ್. ಆಮೇಲೆ ಫ್ರೀಡಮ್ ಆನ್ ಎ ಬೇಸಿಸ್ ಆಫ್ ಈಕ್ವಾಲಿಟಿ ವಿತ್ ಮೆನ್. ಅವ್ರಿಗೆ ಸಮನಾಗಿ ಫ್ರೀಡಮ್ ಇರಬೇಕು, ಪೇ, ಸ್ಯಾಲ್ರಿ ಈಕ್ವಲ್, ಅದರಲ್ಲೆಲ್ಲ ಈಕ್ವಲ್ ಇರಬೇಕು ಅಂಥೇಳಿ. ರೈಟ್ಲಿ ಟು ಚೂಸ್ ಸ್ಪೌಸ್ ಆ್ಯಂಡ್ ಎಂಟರ್ ಮ್ಯಾರೇಜ್, ಈವನ್ in the marriage cases also. Okay, then participation in public function at all levels of government. Public functions ಅಲ್ಲ, ಗೌರ್ಮೆಂಟ್ ಫಂಕ್ಷನ್ಸ್ ಯಾವುದೇ ಅದರಲ್ಲಾದರೂ ಯಾವುದೇ ಪೊಸಿಷನ್ಲಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂಥೇಳಿ. ಅಥವಾ ಗೌರ್ಮೆಂಟ್ ಪಾಲಿಸೀಸ್ ಏನಿರ್ತದೆ ಅದನ್ನು ಮಾಡಬೇಕಾದ್ರೂ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಕೊಳ್ಬೋದು ಅಂಥೇಳಿ. ವೋಟ್ ಮಾಡೋದು, ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡೋದು, ಇದು ಇನ್ಕ್ಲೂಡ್ ಆಗ್ತದೆ. ಕೇರ್, ಚೈಲ್ಡ್ ಕೇರಲ್ಲಿ ಸೆಕ್ಯೂರಿಟಿ. ಓಕೆ, ಸೊ ಆಲ್ಮೋಸ್ಟ್ ಇನ್ ಆಲ್ ದ ಫೀಲ್ಡ್ಸ್ ವೆರ್ ಎವರ್ ದ ಮೆನ್ ದೇ ಆರ್ ವರ್ಕಿಂಗ್ ಆರ್ ದೇ ಆರ್ ಗೆಟಿಂಗ್ ದಿ equal importance. So accordingly in rural areas also, how the condition, how the status, that we can see in this slide. In rural areas they are unaware of their rights due to illiteracy. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಈವನ್ ದೆನ್ ಬಿಗಿನಿಂಗಿಂದ ತೊಗೊಂಡ್ರೆ ಅವರ ಎಜುಕೇಷನ್ ಕೊರತೆಯಿಂದಾಗಿ ಅವ್ರಿಗೆ ಯಾವುದೇ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಥವಾ ಇಲ್ವೋ, ಆ ರೀತಿಯಿಂದ ಸೊ ಹಿನ್ನಡೆ ಆಗ್ತಿತ್ತು ಅಂಥವ್ರಿಗೆ. ಸೊ ಜಸ್ಟ್ ಲೇಬರಿಂಗ್, ವರ್ಕ್ ಮಾಡೋದು ಅಷ್ಟೇ ಟ್ರೀಟ್ ಮಾಡ್ತಾಯಿತ್ತು. ಏನು ಬೆನಿಫಿಟ್ಸ್ ಇಲ್ಲ, ಬರೀ ಅಗ್ರಿಕಲ್ಚರಲ್ಲಿ ವರ್ಕ್ ಮಾಡೋದು, ಅದಕ್ಕೆ ಇನ್ಕಮ್ ಏನು ಅಂಥೇಳಿ ಅದು ಈಕ್ವಲ್ಲಾಗಿ ಇರಲಿಲ್ಲ ಅಂಥೇಳಿ. ಈಗಾದರೂ ಈ ಕಡೆ ಕಾಣಬಹುದು ನಾವು. ಸೊ ಇದರ ಸಲುವಾಗಿ ದ ಸೆಂಟ್ರಲ್ ಗೌರ್ಮೆಂಟ್ ಎನ್ಯಾಕ್ಟೆಡ್ ಎ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ 2005 ಟು ಪ್ರೊವೈಡ್ ಫಾರ್ ದ ಎನ್ಹಾನ್ಸ್ಮೆಂಟ್ ಆಫ್ ಲೈವ್ಲಿಹುಡ್ ಸೆಕ್ಯೂರಿಟಿ ಆಫ್ ದ ಹೌಸ್ಹೋಲ್ಡ್ಸ್ ಇನ್ ರೂರಲ್ ಏರಿಯಾಸ್ ಬೈ ಪ್ರೊವೈಡಿಂಗ್ ಅಟ್ ಲೀಸ್ಟ್ 100 days ಆಫ್ ಗ್ಯಾರಂಟೀಡ್ ವೇಜ್ ಎಂಪ್ಲಾಯ್ಮೆಂಟ್. ಇದೊಂದು ಹೊಸ ಸ್ಕೀಮ್ ಮಾಡಿದ್ರು, 100 ದಿವಸ ಅವರಿಗೆ ಕೊಡಲೇಬೇಕು, ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅಂಥೇಳಿ, ಪ್ರತಿ ವರ್ಷ ಅಂತ ಹೇಳ್ಬೋದು ನೀವು. ಅದೇ ರೀತಿ NGOs, NREG ಕೆಲವೊಂದು ಆ್ಯಕ್ಟನ್ನು ತೊಗೊಂಬಂಥದ್ದು 2005, NREG ಆ್ಯಕ್ಟ್ 2005 ಅಂಥೇಳಿ. ಏನು, ಅಗೇನ್ ಟು ಇನ್ಕ್ರೀಸ್ ದಿ ಸೆಕ್ಯೂರಿಟಿ, ಟು ಇಂಪ್ರೂವ್ ದ ಸೆಕ್ಯೂರಿಟಿ, ಲೈವ್ಲಿಹುಡ್, ಅದರದ್ದು ಮೇನ್ ಆಬ್ಜೆಕ್ಟ್ ಅಂಥೇಳಿ. ರೂರಲ್ ಏರಿಯಾಸಲ್ಲಿ ಇರುವಂಥದ್ದು 100 days ಆಫ್ ವೇಜ್ ಪೇಮೆಂಟ್ ಸ್ಟೇಟ್ ಗೌರ್ಮೆಂಟು ಪ್ರೊವೈಡ್ ಮಾಡಬೇಕು ಅಂಥೇಳಿ.
ಅನ್ಎಂಪ್ಲಾಯ್ಮೆಂಟ್ ಇದ್ದವರಿಗೆ ಅಲೌನ್ಸ್ ಲೆಕ್ಕದಲ್ಲಿ ಅದನ್ನು ಪೇ ಮಾಡಬೇಕು ಅಂಥೇಳಿ. ಮತ್ತೇನೇನು ಈ NGOs ವರ್ಕ್ ಇದೆ ರೂರಲ್ ಏರಿಯಾದಲ್ಲಿ ನೋಡಿ, ಶೆಲ್ಟರ್, ಮೆಡಿಕಲ್ ಅಸಿಸ್ಟೆನ್ಸು, ಕೌನ್ಸಿಲಿಂಗ್, ಆಮೇಲೆ ಲೀಗಲ್ ಏಡ್ ಸೆಂಟರ್ ಫಾರ್ ವುಮನ್, ಸ್ಕಿಲ್ ಟ್ರೈನಿಂಗ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಆಮೇಲೆ ಲೀಗಲ್ ಏಡ್ ಆ್ಯಂಡ್ ಲೀಗಲ್ ಸೆಕ್ಯೂರಿಟಿ, ಜಾಗೃತಿ ಮಹಿಳಾ ಸಮಿತಿ ಎಟ್ಸೆಟ್ರಾ. ಇದೆಲ್ಲ ಇದು ಸ್ಟೆಪ್ಸ್ ಅಂತ ಹೇಳ್ಬೋದು. ಈ ಥ್ರೂ NREG ಆ್ಯಕ್ಟ್ ಮಾಡಿದೆ, ರೂಲೆಲ್ಲ ಮಾಡಿದೆ. NGOs ವರ್ಕು ಮಾಡ್ತಿದ್ದಾರೆ ಫಾರ್ ವುಮನ್. ಸೊ ಇನ್ ದ್ಯಾಟ್ ವೇ ಫ್ಯೂ ಸ್ಟೆಪ್ಸ್ ಹ್ಯಾವ್ ಬೀನ್ ಟೇಕನ್, ಬಟ್ ದೇ ಹ್ಯಾವ್ ಟು ಬಿ implemented properly so as to secure the women in rural areas. ಅವ್ರ ಸ್ಟೇಟಸ್ ಹೇಗಿತ್ತು, ಚೇಂಜಸ್ ಫ್ರಮ್ ಬಿಗಿನಿಂಗ್ ಟು till now, the history, the status was many subjected to change in the span of recorded Indian history. ಬಹಳ ಬದಲಾವಣೆ ಆಗಿದೆ ಮೊದಲಿಂದ ಈಗಿನವರೆಗೆ. Their position in society deteriorated early in India's ancient period, especially in the Indo-Aryan speaking regions, and their subordination continued to be relieved well into India's early modern period. Women's rights under the Constitution of India mainly includes ಅವ್ರಿಗೆ ಈಕ್ವಲಿ ರೈಟ್ಸ್ ಇದೆ ಅಂಥೇಳಿ, ಈಕ್ವಾಲಿಟಿ, ಡಿಗ್ನಿಟಿ, ಫ್ರೀಡಮ್ ಎಟ್ಸೆಟ್ರಾ ಇನ್ ಆಲ್ ವೇರ್ ದ ಮೆನ್ಸ್ ಆರ್ ಪ್ರೊವೈಡೆಡ್. ಅವ್ರ ಸ್ಟೇಟಸ್ ಹೇಗಿದೆ ಅದೇ ರೀತಿಯೂ ಇರಬೇಕಂಥೇಳಿ, ಬಟ್ ಇರಲಿಲ್ಲ. ಈಗ ಅದರಲ್ಲಿ ಬಹಳ ಬದಲಾವಣೆ ಆಗಿದೆ ಅಂಥೇಳಿ. ಸೆವರಲ್ ವುಮನ್ ಹ್ಯಾವ್ ಸರ್ವ್ಡ್ ಇನ್ ವೇರಿಯಸ್ ಸೀನಿಯರ್ ಆಫೀಷಿಯಲ್ ಪೊಸಿಷನ್ಸ್ ಇನ್ ದ ಇಂಡಿಯನ್ ಗೌರ್ಮೆಂಟ್. ಎಲ್ಲ ದೊಡ್ಡ ದೊಡ್ಡ ಹುದ್ದೆ, ನ್ಯಾಷನಲ್ ವೈಡ್, ಕಂಟ್ರಿ ವೈಡ್ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅವ್ರದ್ದು ಪಾರ್ಟಿಸಿಪೇಷನ್ ಇದೆ ಅಂಥೇಳಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಇಂಥ ಪ್ರತಿಯೊಂದು ಪೊಸಿಷನ್ನಲ್ಲಿ, ಸ್ಪೀಕರ್ ಇರಬಹುದು ಲೋಕಸಭಾದಲ್ಲಿ, ಅದರಲ್ಲೂ ಮಹಿಳೆಯರ ಪಾತ್ರ ಬಹಳ ಇದೆ, ಅವರು ವರ್ಕ್ ಮಾಡಿದ್ದಾರೆ ಅಂಥೇಳಿ. However, many women in India continue to face significant difficulties. ಆದರೂ ಸಹಿತ ಇಷ್ಟಿದ್ದರೂ ವೈಲೆನ್ಸ್ ಆಗೋದು ಅಗೇನ್ಸ್ಟ್ ವುಮನ್, that is a kind of serious concern in India. So for that purpose ಈ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಸ್ ದೇ ಆರ್ ಆಲ್ಸೋ ಸಿಟಿಜನ್ಸ್ with equal rights in a parliament also, so there they are provided with say all the facilities. ಅದರ ಸ್ಟೇಟಸ್ ಹೇಗಿದೆ ಅಂತಂದರೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಬೇರಿಂಗ್ ಚಿಲ್ಡ್ರನ್ ವಿತ್ and in poor health. They are also overworked in the field of complete all of the domestic work. Most Indian women are uneducated, not right now, but in the previous history, if you take it. Now of course it has been, lot of improvement has been taken place. So although the country's constitution says they are equal ಅಂತ ಹೇಳಿದ್ರು ಸಹಿತ, they are mistreated inside and outside the home. So the women of the household are required to prepare the meal for the men who eat most of the food. Only after the meals are finished eating can females eat. ಹಾಗಂದರೆ ಮೊದಲೇ ಗಂಡಸರೇ ಊಟ ಮಾಡಿಕೊಂಡು ಅಥವಾ ಅವ್ರದೆಲ್ಲ ಆದಮೇಲೆ ಇವರೇ ಹಿಂಸೆ ಮಾಡಿಕೊಳ್ಬೇಕು ಅಂಥೇಳಿ, ಅಂದರೆ ಹೌಸ್ ಹೋಲ್ಡ್ ಮನೆ ಕೆಲಸಕ್ಕೆ ಸೀಮಿತವಾಗಿದ್ದರು ಅಂಥೇಳಿ. ಈಗಿನ ಸ್ಥಿತಿ ಹಾಗಿಲ್ಲ, ಆದರೂ ಸಹಿತ ಹಿಂದಿನ ಒಂದು ಸ್ಥಿತಿಗತಿ ನೋಡಿದ್ರೆ
ಹಾಗಿತ್ತು ಅಂಥೇಳಿ. ಸೊ ಆ್ಯಕ್ಚುಲಿ ಪ್ರೆಸೆಂಟ್ ಸ್ಟೇಟಸ್ ಆಫ್ ವುಮನ್ ಇನ್ ಇಂಡಿಯಾ ಅಂತಂದರೆ ಪೂರ್ತಿಯಾಗಿ ಅಷ್ಟಿಲ್ಲ. ಈಗ ಒಂದು ಹಿಂದಿನ ಸ್ಟೇಟಸ್ ಅಂತ ತೊಗೊಳ್ಬೋದು. ಈಗ ಯಾಕಂದರೆ ಎಲ್ಲದರಲ್ಲೂ ವರ್ಕ್ ಮಾಡ್ತಾಯಿದ್ದಾರೆ ಈಕ್ವಲ್ ಆಗಿ ಮಹಿಳೆಯರು ಅಂತ ಹೇಳ್ಬೋದು.